ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಆಶೀರ್ವದಿಸಲ್ಪಟ್ಟಂತ ಮುಂಜಾನೆ ನಾವು ಹಾರೈಸ್ತೇವೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಈ ಸುಂದರವಾದ ಸ್ತುತಿ ಹಾಡಿನ ಮೂಲಕವಾಗಿ, ಆರಾಧನೆ ಹಾಡಿನ ಮೂಲಕವಾಗಿ ನಾವು ದೇವರನ್ನ ವೆಲ್ಕಮ್ ಮಾಡೋಣ. ದೇವರ ಪ್ರಸನ್ನತೆನ ವೆಲ್ಕಮ್ ಮಾಡಿಕೊಳ್ಳೋಣ. ದೇವರ ವಾಕ್ಯ ಹೇಳ್ತದೆ, ಆತನ ಕೃಪೆಯು ಪ್ರತಿ ದಿವಸ, ಅದು ಪ್ರತಿ ಮುಂಜಾನೆ ಹೊಸದಾಗಿರುವುದು. ಇವತ್ತು ದೇವರ ಕೃಪೆ ಹೊಸದಾಗಿ ನಮ್ಮ ಜೀವಿತದ ಮೇಲೆ ಹಿಡಿದು ಬರುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ, ಆರಾಧನೆ ಮಾಡೋಣ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ, ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000ರಲ್ಲಿ ನೀವೇ ಶ್ರೇಷ್ಠ, ಪ್ರೀತಿಯ ನನ್ ಕರ್ತನೇ. ಶಾರೋನಿನ ಪುಷ್ಪ, ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಯೇಸುವೇ, ಎಲ್ಲರೂ ಸೇರಿ, ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಎಲ್ಲರೂ ಸೇರಿ ಹೇಳೋಣ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ನೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಹೌದು ರಾಜನೇ, ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಸ್ವಾಮಿ, ಈ ಮುಂಜಾನೆ ಬೇರೆ ಯಾವುದನ್ನು ನೋಡುವುದರ ಬದಲಾಗಿ ದಾವೀದನು ಹೇಳುವ ಹಾಗೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೆ, ನನ್ನ ಸಹಾಯ ಇಲ್ಲಿಂದ ಬರುವುದು. ನನ್ನ ಸಹಾಯ ಭೂಮಿ ಆಕಾಶಗಳನ್ನ ನಿರ್ಮಿಸಿರುವಂತ ಯೆಹೋವನಿಂದಲೇ ಬರುವುದು. ದೇವರೇ, ಈ ಮುಂಜಾನೆ ಮನ್ನಕ್ಕಾಗಿ, ಈ ಮುಂಜಾನೆ ಹೊಸ ಕೃಪೆಗಾಗಿ, ಈ ಮುಂಜಾನೆ ಹೊಸ ಬಿಡುಗಡೆಗಾಗಿ, ಮುಂಜಾನೆ ಆಶೀರ್ವಾದಕ್ಕಾಗಿ ನಾವು ನಿನ್ನಲ್ಲೇ ನೋಡ್ತೇವೆ ಸ್ವಾಮಿ. ಪ್ರಾರ್ಥನೆಗಳನ್ನು ಕೇಳೋದಕ್ಕೆ ಸ್ತೋತ್ರ. ವೀಕ್ಷಿಸ್ತಾ ಇರುವಂತ ಪ್ರತಿಯೊಂದು ಕುಟುಂಬಗಳನ್ನ ನಮ್ಮ ಪ್ರಿಯರ ನಿನ್ನ ಪಾದಕ್ಕೆ ಅರ್ಪಿಸ್ತೇವೆ. ಓದ್ಲಿಕ್ಕಿರುವಂತ ವಾಕ್ಯವನ್ನ, ಧ್ಯಾನ ಮಾಡ್ಲಿಕ್ಕೆ ವಾಕ್ಯವನ್ನ ಆಶೀರ್ವಾದ ಮಾಡ್ರಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ಎಲ್ಲರಿಗೂ ಆಶೀರ್ವಾದವಾಗ್ಲಿ. ನಮ್ಮ ದೇವರು ಒಳ್ಳೆಯವನು. ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನು ಒಳ್ಳೆಯವನು, ಒಳ್ಳೆದನ್ನೇ ಮಾಡುವನಾಗಿರ್ತಾನೆ. ಆಮೇಲೆ ಈ ಮುಂಜಾನೆ ನಾನು ನಿಮಗೋಸ್ಕರ ತೆಗೆದುಕೊಂಡು ಬಂದಿರುವಂತ ವಾಕ್ಯ ಭಾಗ ಇಬ್ರಿಯರ ಪುಸ್ತಕ 11ನೇ ಅಧ್ಯಾಯ ಅದರ 6ನೇ ವಚನ. ಬುಕ್ ಆಫ್ ಹಿಬ್ರೂಸ್ ಚಾಪ್ಟರ್ 11 verse 6. ಇದನ್ನು ಓದಿಕೊಳ್ಳೋಣ. 11ನೇ ಅಧ್ಯಾಯಕ್ಕೆ ಬರುವಾಗ ಈ ಇಡೀ ಅಧ್ಯಾಯ ನಂಬಿಕೆಯ ಕುರಿತಾಗಿ ಮಾತನಾಡ್ತದೆ. ಆಮೇಲೆ ಆದ್ರೆ ಅದರಲ್ಲಿ 6ನೇ ವಚನ ಮಾತ್ರ ಈ ಮುಂಚೆ ನಾವು ಓದಿಕೊಂಡವರಾಗಿ ನಾವು ಇವತ್ತು ನಾವು ಈ ವಾಕ್ಯವನ್ನ ಜೀವಿತಕ್ಕೋಸ್ಕರ ಸ್ವೀಕರಿಸಿಕೊಳ್ಳುವವರಾಗಿರೋಣ. ವಾಕ್ಯ ಹೇಳ್ತದೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಆಮೇಲೆ ಬಹಳ ವಿಷಯಗಳು ನಮಗೆ ಅವಶ್ಯವಾಗಿವೆ. ಅದರೆಲ್ಲದಕ್ಕಿಂತಲೂ ಪ್ರಾಮುಖ್ಯವಾದದ್ದು ನಮ್ಮ ನಂಬಿಕೆಯ ಪ್ರಯಾಣ. ನಾವೊಂದು ಪ್ರಯಾಣದಲ್ಲಿದ್ದೇವೆ. ಈ ಒಂದು ಪ್ರಯಾಣದಲ್ಲಿ 2 ಕಾರ್ಯ ಬಹಳ ಅವಶ್ಯವಾಗಿ. ಒಂದು ಪ್ರಾರ್ಥನೆ ಜೀವಿತ, ಮತ್ತೊಂದು ನಮ್ಮ ನಂಬಿಕೆಯ ಜೀವಿತ. ಕೆಲವು ಜನರು ಪ್ರಾರ್ಥಿಸ್ತಾರೆ, ಅವರಿಗೆ ನಂಬಿಕೆ ಇರೋದಿಲ್ಲ. ಆದ್ರೆ ಕೆಲವರು ಜನರಿಗೆ ನಂಬಿಕೆ ಇರ್ತದೆ,
ಪ್ರಾರ್ಥನೆ ಇರುವುದಿಲ್ಲ. ಆದ್ರೆ ಇಲ್ಲಿ ಪೌಲನು ಇಬ್ರಿಯರ ಪುಸ್ತಕದಲ್ಲಿ ಹೇಳ್ತಾ ಇದ್ದಾನೆ ಏನಂದ್ರೆ, ನಂಬಿಕೆಯಾದ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಆದರೆ ದೇವರ ಬಳಿಗೆ ಬರುವನು. ಪ್ರಿಯರೇ, ಮುಂಚಾನೆ ನಾವೆಲ್ಲರೂ ದೇವರ ಬಳಿಗೆ ಬರ್ತಾ ಇದ್ದೇವೆ. ದೇವರ ಬಳಿಗೆ ಬರುವನು ಇದನ್ನು ನಂಬಲಿ. ದೇವರಿದ್ದಾನೆ, ತನ್ನ ಹುಡುಕರಿಗೋಸ್ಕರ ಪ್ರತಿಫಲವನ್ನ ಕೊಡ್ತಾನೆ. ನಾನು ನಂಬ್ತೇನೆ. ಈ ವಾಕ್ಯಗಳನ್ನ ಹೇಳ್ತಾ ಇರುವಾಗಲೇ ಒಂದು ದೇವರಿಂದ ಹೊರಟಂತ ಒಂದು ದೊಡ್ಡ ಅಭಿಷೇಕ ನಿಮ್ಮ ಜೀವನದ ಮೇಲೆ ಹರಿದು ಬರ್ಲಿಕ್ಕಿದೆ. ನಿಮ್ಮ ಜೀವನಗಳನ್ನ ಅದು ಆವರಿಸಿಕೊಳ್ಳಿಕ್ಕಿದೆ. ಆಮೇಲೆ ನಿಮ್ಮಲ್ಲಿ ಅನೇಕರನ್ನು ನೋಡ್ತಾ ಇದ್ದೀನಿ, ಒಂದು ನಂಬಿಕೆಯ ಮಟ್ಟ ಅದು ಬರುವುದರಿಂದಲೇ ಹೆಚ್ಚಾಗ್ಲಿಕ್ಕಿದೆ. ಆಮೇಲೆ ನೀವೆಲ್ಲ ರಹಸ್ಯವಾಗಿ ಪ್ರಾರ್ಥನೆ ಮಾಡಿದ್ದೀರಾ, ಆ ಪ್ರಾರ್ಥನೆಗಳು ರಹಸ್ಯವಾಗಿರೋದಿಲ್ಲ. ದೇವರು ಅದನ್ನ ಬಹಿರಂಗವಾಗಿ ಉತ್ತರವನ್ನ ಕೊಡ್ಲಿಕ್ಕಿದ್ದಾನೆ. ಆಮೇಲೆ ದೇವರ ಬಳಿಗೆ ಬರುವ ದೇವರಿದ್ದಾನೆ, ಆತನು ಹುಡುಕುವರಿಗೆ ಪ್ರತಿಫಲವನ್ನು ಕೊಡ್ತಾನೆ. ನಮ್ಮ ದೇವರು ಪ್ರತಿಫಲವನ್ನು ಕೊಡುವ ದೇವರು. ಆಮೇಲೆ ನಮ್ಮ ದೇವರು ಪಕ್ಷಪಾತಿ ಅಲ್ಲ. ನಮ್ಮ ದೇವರು ಎಡಗೈಗೊಂದು ಬಲಗೈಗೊಂದು ಮಾಡೋನಲ್ಲ, ಆದ್ರೆ ಪ್ರತಿಫಲವನ್ನ ಕೊಡುವನಾಗಿದ್ದಾನೆ. ಹಾಲೆಲೂಯಾ. ನಂಬಿಕೆ ಕುರಿತಾಗಿ ಯೇಸು ಸ್ವಾಮಿ ಬಹಳ ವಿಷಯಗಳನ್ನ ತನ್ನ ಶಿಷ್ಯರಿಗೆ ಹೇಳುವುದನ್ನು ಕಾಣ್ತೇವೆ. ನೀವು ನಂಬಿದ್ದರೆ ದೇವರ ಮಹಿಮೆಯನ್ನು ಕಾಣುವಿರಿ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಹಾಲೆಲೂಯಾ. ಒಂದು ಸಾರಿ ಈ ವಾಕ್ಯವನ್ನು ಹೇಳುವಾಗ ನಿಜವಾಗಿ ನಡೆದಿರುವಂತಹ ಒಂದು ಘಟನೆ, ಬೆನ್ನಿನರ ಕೂಟದಲ್ಲಿ 3 ದಿನದ ಕೂಟ ಆಯೋಜಿಸಲಾಗ್ತದೆ. ಆ 3 ದಿನದ ಕೂಟದಲ್ಲಿ ಸುಮಾರು 1000 ಜನರು ಆ ಕೂಟಕ್ಕೆ ಅಟೆಂಡ್ ಆಗ್ತಾ ಇರ್ತಾರೆ. ಆ ಕೂಟದಲ್ಲಿ ಒಬ್ಬ ಸ್ತ್ರೀ, ಅವಳಿಗೆ 2 ಕಾಲಿರೋದಿಲ್ಲ. ಅವಳು ವೀಲ್ ಚೇರ್ ಮೇಲೆ ಪ್ರತಿದಿನ ಬರ್ತಾಳೆ. ಈ 3 ದಿನದಲ್ಲಿಯೂ ಕೂಡ ಅಲ್ಲಿ ದೇವ ಸೇವಕರಾಗಿರುವಂತಹ ಬೆನ್ನಿನವರು ನಂಬಿಕೆ ಕುರಿತಾಗಿ ಮಾತಾಡ್ತಿರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ನಂಬಿದರೆ ದೇವರ ಮಹಿಮೆನ ಕಾಣ್ತೀರಾ, ನಂಬಿದರೆ ನೀವು ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳುವಾಗ ಅದು ನೀವು ಹೇಳ್ದಂತೆ ಆಗುದಂತ ಹೇಳ್ತಾ ಇರ್ತಾರೆ. ಈ 2 ದಿನ ಇವಳು ಎಲ್ಲ ತನ್ನ ಬಲವನ್ನ, ತನ್ನ ನಂಬಿಕೆಯನ್ನು ಕೂಡಿಸಿಟ್ಕೊಳ್ತಾಳೆ. ಒಂದನೇ ದಿನದ ಕೂಟ ಮುಗೀತು, 2ನೇ ದಿನದ ಕೂಟ ಮುಗೀತು. ಆಮೇಲೆ ಆದ್ರೆ 3ನೇ ದಿನದ ಕೂಟಕ್ಕೆ ಬರುವಾಗ ಇವಳು ತನ್ನ ಡ್ರೈವರಿಗೆ ಹೇಳ್ತಾಳೆ, ಮುಂಜಾನೆ ಬೇಗ ಹೇಳ್ತಾಳೆ, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾಳೆ, ದೇವರೇ ನೀನ್ ನನ್ನ ಜೀವನದಲ್ಲಿ ಮಿರಾಕಲ್ ಮಾಡಬೇಕು, ನನ್ನ ಜೀವನದಲ್ಲಿ ಅದ್ಭುತ ನಾನು ಕಾಣಬೇಕಂತ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿ ಮುಂಜಾನೆ ಕೂಟಕ್ಕೆ ರೆಡಿಯಾಗಿ ಬರುವಾಗ ತನ್ನ ಡ್ರೈವರಿಗೆ ಹೇಳ್ತಾಳೆ, ಡ್ರೈವರ್ ಈಗ ಹೋಗ್ತಾ ದಾರಿಯಲ್ಲಿ ಯಾವ್ದಾದ್ರು ಶೂಸ್ ಅಂಗಡಿ ಇದ್ರೆ ನೀನಲ್ಲಿ ಕಾರನ್ನ ನಿಲ್ಲಿಸ್ಬೇಕು, ಸ್ಟಾಪ್ ಮಾಡು ಅಂತ ಹೇಳ್ತಾಳೆ. ಅವಾಗ ಡ್ರೈವರ್ಗೆ ಒಂದು ಕ್ವಶನ್ ಆಗುತ್ತೆ, ನಮ್ಮ ಮೇಡಮ್ ಅವರು 2 ಕಾಲೇ ಇಲ್ಲ ಅವ್ರದ್ದು, ಆದ್ರೆ ಶೂಸ್ ಅಂಗಡಿಗೆ ನಿಲ್ಲಿಸಂತ ಹೇಳ್ತಾ ಇದ್ರಲ್ಲ ಅಂತ. ಬಟ್ ಅವ್ರು ಹೇಳಿದ್ರು ಕೇಳೇಬೇಕಾಗತ್ತೆ. ಹೋಗುವಂತ ಕೂಟಕ್ಕೆ ಬರುವಂತ ದಾರಿಯಲ್ಲಿ ಅವರು ಒಂದು ಶಾಪ್ ಅಲ್ಲಿ ನಿಲ್ಲಿಸ್ತಾರೆ. ಅವಳು ಡ್ರೈವರ್ ಕೈಯಲ್ಲಿ ಹಣವನ್ನು ಕೊಟ್ಟು ಹೇಳ್ತಾಳೆ, ಹೋಗಿ ನನಗೋಸ್ಕರ 7 ನಂಬರು ಶೂಸ್ ಅನ್ನ ತಕೊಂಡು ಬಾ ಅಂತ ಹೇಳ್ತಾಳೆ. ಡ್ರೈವರ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಹೋಗಿ 7 ನಂಬರ್ ಶೂಸ್ ಅನ್ನು ತೆಗೆದುಕೊಂಡ್ ಬರ್ತಾನೆ. ಆ ದಿವಸ ಈ ಅಮ್ಮ ಹೋಗಿ ಆ ಕೂಟದಲ್ಲಿ ಮೊದಲನೇ ಚೇರ್ನಲ್ಲಿ ಆ ಶೂಸ್ ಅನ್ನ ಎಡಗಡೆ ಒಂದು ಬಲಗಡೆ ಒಂದಿಟ್ಟು ವೀಲ್ ಚೇರ್ ಮೇಲೆ ಇರ್ತಾಳೆ. 2 ಕಾಲಿರಲ್ಲ ಅವಳಿಗೆ. ತಿಳಿದುಕೊಳ್ರಿ, ಅರ್ಥ ಮಾಡಿಕೊಳ್ರಿ. ಹುಟ್ಟಿದ ದಿನದಿಂದ 2 ಕಾಲಿರೋದಿಲ್ಲ ಅವಳಿಗೆ. ಆದ್ರೆ ಅವಳ ನಂಬಿಕೆಯನ್ನು ನೋಡ್ರಿ. ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಸೊ ಅವಳು ಇರ್ತಾಳೆ, ಪ್ರಾರ್ಥಿಸ್ಲಿಕ್ಕೆ ಆರಂಭ ಮಾಡ್ತಾಳೆ. ಆರಾಧನೆ ಆರಂಭ ಆಗತ್ತೆ. ಆರಾಧನೆಯಲ್ಲಿ ಮುಳುಗಿ ಹೋಗ್ತಾಳೆ. ಆರಾಧನೆ ಆದ ನಂತರ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಒಂದು ಸಭೆಯಲ್ಲಿ, ಒಂದು ಕೂಟದಲ್ಲಿ ಮೊದಲು ಆರಾಧನೆ ಇರ್ತದೆ, ನಂತರ ದೇವರ ವಾಕ್ಯ ಇರ್ತದೆ. ಆರಾಧನೆ ಎಲ್ಲ ಮುಗೀತದೆ. ಅವಾಗ ಆರಾಧನೆ ಮುಗಿದ ನಂತರ ದೇವ ಸೇವಕರು ಬೆನ್ನಿನವರು ಅವರು ಸಂದೇಶವನ್ನ ಪ್ರಚಾರ ಮಾಡ್ಲಿಕ್ಕೆ ಅವ್ರು ನಿಂತ್ಕೊಳ್ತಾಳೆ. ಅವ್ರು ನಿಂತ್ಕೊಳ್ಳುವಾಗ ಈ ಅಮ್ಮ ಆ ಒಂದು ಆರಾಧನೆ ವಾತಾವರಣದಿಂದ, ಪ್ರಾರ್ಥನೆ ವಾತಾವರಣದ ಹೊರಗಡೆನೆ ಬರ್ತಾ ಇಲ್ಲ. ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆದ್ರೆ ಮುಂದಿರುವಂತ ಬೆನ್ನಿನವರಿಗೆ ಅವಳು ಪ್ರಾರ್ಥನೆ ಮಾಡೋದು ನೋಡಿ ಡಿಸ್ಟರ್ಬ್ ಆಗ್ತಾ ಇದೆ. ಮಧ್ಯದಲ್ಲಿ ಈ ಅಮ್ಮ ಹಿಂಗೆ ಯಾಕೆ ಮಾಡ್ತಾ ಇದ್ದ ಅಂತ ಕಣ್ತರ ನೋಡಿದ್ರೆ ಬೆನ್ನಿನವ್ರು ಏನ್ ನೋಡ್ತಾರೆ ಅಂದ್ರೆ, ಅವಳಿಗೆ 2 ಕಾಲಿಲ್ಲ, ಎಡಗಡೆ ಒಂದು ಬಲಗಡೆ ಒಂದು ಶೂಸ್ ಇಟ್ಟಿದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದನ್ನ ನೋಡಿ ಬೆನ್ನಿನವರಿಗೆ ತುಂಬಾ ಉತ್ತೇಜನ ಆಗಿ ಎಲ್ಲ ತಮ್ಮ ಕಾಂಗ್ರಿಗೇಷನ್ ಹೇಳ್ತಾರೆ, ಬನ್ನಿ
ಈ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇರುವಾಗ ಹಾಗೆ ಪ್ರಿಯರಿದ್ದ ನಂಬ್ರಿ, ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತ ಮಾಡ್ಲಿಕ್ಕಿದ್ದಾನೆ ಬರುವುದರಲ್ಲಿ. ನಮ್ಮ ನಂಬಿಕೆ ಕೂಡ ಈ ಒಂದು ಘಟನೆ ಮೂಲಕ ಹೆಚ್ಚಾಗ್ಲಿ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇರುವಾಗ ಆ 2 ಕಾಲುಗಳು ಬೆಳಿಲಿಕ್ಕೆ ಆರಂಭ ಆಗುತ್ತೆ. ಬೆಳಿತವೆ, 2 ಕಾಲು ಬೆಳಿತವೆ. ಆ ತಂದಂತ ಶೂಸ್ ನಲ್ಲಿ 2 ಕಾಲು ಹಾಕಿದ್ರೆ ಕರೆಕ್ಟ್ ಪರ್ಫೆಕ್ಟ್ 2 ಕಾಲುಗಳಿಗೆ 7 ನಂಬರ್ ಶೂಸ್ ಮ್ಯಾಚ್ ಆಗುತ್ತೆ. ಅವಳು ಎದ್ದು ಅಲ್ಲೇ ದೇವರಿಗೆ ಸ್ತೋತ್ರ ಹೇಳಿ, ಅಲ್ಲೇ ಸಾಕ್ಷಿ ಹೇಳಿ, ಅವಳು ಬರುವಾಗ ವೀಲ್ ಚೇರ್ ಮೇಲೆ ಬಂದು ಹೋಗುವಾಗ ತಾನು ತಂದಿರುವಂತ ಶೂಸ್ ಅನ್ನು ಹಾಕೊಂಡು ತನ್ನ ಮನೆಗೆ ತಲುಪ್ತಾಳೆ. ಆಮೇಲೆ ದೇವರ ವಾಕ್ಯಗಳಿಂದ ನಮ್ಮ ಮನೆಗೆ ಮುಂಚಾನೆ ಆಶೀರ್ವಾದ ಮಾಡ್ಲಿ. ಆಮೇಲೆ ಸೊ ಏನಾಯ್ತದ ನೋಡ್ರಿ, ದೇವರ ಬಳಿಗೆ ಬರುವ ದೇವರಿದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡ್ತಾನೆ. ಹಲ್ಲೆಲೂಯ. ಈ ವಾಕ್ಯದಿಂದ ಮುಂಚಾನೆ ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡ್ಲಿ. ಹಲ್ಲೆಲೂಯ. ಬಹುಶಃ ಇವತ್ತಿನ ಅನಾರೋಗ್ಯದಲ್ಲಿ ನೀವು ಮಲಗಿರಬಹುದು, ಆದ್ರೆ ಇವತ್ತು ನಂಬಿಕೆಯ ಕ್ರಿಯೆಯನ್ನ ಮಾಡ್ರಿ. ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರಬಹುದು, ಒಂದು ನಂಬಿಕೆಯ ಕ್ರಿಯೆ ಮಾಡ್ರಿ. ದೇವರೇ, ನಾನು ನಂಬ್ತೇನೆ, ದೇವರೇ ನಾನು ಎದ್ದೇಳ್ತೇನೆ, ನಾನು ನಡೆದಾಡ್ತೇನೆ, ನಾನು ಕುಣಿದಾಡ್ತೇನೆ, ನಾನು ದೇವರ ಆಲಯಕ್ಕೆ ಹೋಗಿ ಸಾಕ್ಷಿಯಾಗಿ ನಾನು ಸ್ತುತಿಸ್ತೇನೆ, ಸಾಕ್ಷಿ ಕೊಡ್ತೇನೆ ಅಂತ ಒಂದು ನಂಬಿಕೆ ಕ್ರಿಯೆಯಲ್ಲಿ ಪ್ರವೇಶ ಮಾಡ್ರಿ. ಈ ಸಹೋದರಿಯ ಹಾಗೆ ಅವಳು ನಂಬಿಕೆಯ ಕ್ರಿಯೆ ಮಾಡಿದ್ಲು. ಅವಳು ಶೂಸ್ ಅಂಗಡಿಗೆ ಹೋದ್ಲು, 7 ನಂಬರ್ ಶೂಸ್ ಅನ್ನ ತಕ್ಕೊಂಡ್ಲು, ಕೂಟಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ಲು. ದೇವರು ಅವಳ ನಂಬಿಕೆಯನ್ನು ನೋಡಿ ಅದ್ಭುತವನ್ನ ಮಾಡಿದನು. ಆಮೇಲೆ ನನ್ನ ದೇವರು ಅದ್ಭುತವನ್ನ ಮಾಡುವ ದೇವರು. ಬನ್ನಿ, ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವ ದೇವರೇ, ನಿಮಗೆ ಸ್ತೋತ್ರ. ನೀವು ದೇವರ ಮಹತ್ ಕಾರ್ಯಗಳನ್ನ ಮಾಡುವ ದೇವರು, ಇದ್ದದ್ದನ್ನ ಇಲ್ಲದಂತೆ, ಇಲ್ಲದನ್ನ ಇದ್ದಂತೆ ಮಾಡುವ ದೇವರು. ದೇವರೇ, ನಮ್ಮನ್ನ ಯಾರು ಮುಂಚೆ ನೋಡ್ತಾ ಇದ್ದಾರೋ, ಯಾರು ವೀಕ್ಷಿಸ್ತಾ ಇದ್ದಾರೋ, ಯೇಸುವಿನ ನಾಮದ ಜೀವನದಲ್ಲಿ ಒಂದು ಅದ್ಭುತದ ದಿನ ಇವತ್ತು ಆರಂಭ ಆಗಲಿ ಸ್ವಾಮಿ. ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ನಾಳೆ ಮುಂಜಾನೆ ಮತ್ತೊಂದು ವಾಕ್ಯದ ಜೊತೆಗೆ ಸೇರಿ ಬರೋಣ. ಗಾಡ್ ಬ್ಲೆಸ್ ಯು.